गृह ज्योति योजना का फायदा उठाने वाले ध्यान दें, घर पर ही होगी आपके डॉक्यूमेंट्स की जांच। You are watching Fact India News. अगर आप भी अलन में रहते हैं और गृह ज्योति योजना के जरिए बिजली के बिल में छूट का फायदा ले रहे हैं तो यह जानकारी आपके काम की है। कर्नाटक सरकार के आदेश पर 1 जुलाई 2026 से इस योजना के लाभार्थियों के कागजात दोबारा जांचे जा रहे हैं, जिस पर अलन जेस्कॉम विभाग के AEE प्रभु मध्य तोटी ने अलन की जनता से अपील की है कि बिजली विभाग के कर्मचारियों का पूरा सहयोग करें और आए हुए बिजली विभाग के कर्मचारियों को बिजली का बिल, आधार कार्ड, वोटर ID और आपका जाति प्रमाण पत्र दिखाएं। और उन्होंने कहा कि ये जांच इसलिए की जा रही है ताकि सही लोगों को बिना किसी रुकावट के योजना का फायदा मिलता रहे। आइए देखते हैं उन्होंने और क्या कुछ कहा। फैक्ट इंडिया न्यूज के लिए फुरखान अंसारी की एक रिपोर्ट। ನಾನು ಆಳಂದ ತಾಲೂಕಿನ ಆಳದ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಈ ಒಂದು ಮೀಡಿಯಾ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಗೃಹ ಜ್ಯೋತಿಯ ಗ್ರಾಹಕರ ಪರಿಶೀಲನೆ ಕಾರ್ಯಕ್ರಮವನ್ನು ಸರ್ಕಾರ ಆದೇಶದಂತೆ 1/7/2026 ಹಮ್ಮಿಕೊಂಡಿದ್ದೇವೆ. ಪ್ರತಿ ಮನೆಯ ಗ್ರಾಹಕರಿಗೆ ಗೃಹ ಜ್ಯೋತಿ ಏನು ಬೆನಿಫಿಟ್ ತೆಗೆದುಕೊಳ್ಳುತ್ತಿದ್ದರೆ ಮತ್ತೊಮ್ಮೆ ಸರ್ಕಾರದ ಆದೇಶದಂತೆ ಪರಿಶೀಲನೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗಾಗಿ ಪ್ರತಿ ಮತ್ತು ನಮ್ಮ ಉಪವಿಭಾಗದ ನೌಕರರು ತಮ್ಮ ಮನೆಗೆ ಬರ್ತಾ ಇದ್ದಾರೆ. ಆ ಗ್ರಾಹಕರು ತಮ್ಮ ದಾಖಲಾತಿಗಳನ್ನು ಸಲ್ಲಿಸಬೇಕಾಗಿದೆ. ದಾಖಲಾತಿಗಳ ಬೇಕಾದ ವಿವರವನ್ನು ಈ ಕೆಳಗಿನಂತೆ ನಮ್ಮ ನೌಕರರಿಗೆ ತಾವು ಸಲ್ಲಿಸಿದಲ್ಲಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ತಮಗೆ ಗೃಹ ಜ್ಯೋತಿಯ ಬೆನಿಫಿಟ್ ಅನ್ನು ಹೆಚ್ಚಿನ ದಿನಗಳಲ್ಲಿ ಹೆಚ್ಚಿನ ಸರ್ಕಾರದ ಆದೇಶದಂತೆ ನೀಡಲು ಹಮ್ಮಿಕೊಂಡಿರುವುದರಿಂದ ನಾವು ನಮ್ಮ ಮನೆಯಲ್ಲಿ ಬಂದಾಗ ತಮ್ಮ ಏನು ಪ್ರತಿ ತಿಂಗಳು ನಾವು ಗ್ರಾಹಕರಿಗೆ ನೀಡ್ತಕ್ಕಂತ ವಿದ್ಯುತ್ ಬಿಲ್, ಅದರ ಜೊತೆಗಾಗಿ ಒಂದು ಆಧಾರ್ ಕಾರ್ಡ್ ಬೇಕು ಮತ್ತು ಅದರ ಜೊತೆಗೆ ಒಂದು ಎಲೆಕ್ಷನ್ ID ಕಾರ್ಡ್ ಮತ್ತು SC/ST ಇದ್ದರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಇದರ ಜೊತೆಗೆ ನಾವು ಬರುವುದರ ಮುಂಚಿತವಾಗಿ ತಾವು ಅದನ್ನು ರೆಡಿ ಮಾಡಿಕೊಂಡು ನಮ್ಮ ಬಂದಂತ ನೌಕರರಿಗೆ ಸಹಕರಿಸಿದರೆ ಈ ಒಂದು ಏನು ನಮ್ಮ ಸರ್ಕಾರದ ಆದೇಶ ಮಾಡಿದೆ ಆದಷ್ಟು ಬೇಗನೆ ಈ ಕಾರ್ಯವನ್ನು ಪೂರ್ಣಗೊಳಿಸಿ ಒಳ್ಳೆಯ ಉತ್ತಮ ಒಂದು ಗ್ರಾಹಕರಿಗೆ ಗೃಹ ಜ್ಯೋತಿ ಸೌಲಭ್ಯವನ್ನು ನೀಡಲು ಅನುಕೂಲ ಆಗ್ತದೆ ಅಂತ ನಾನು ಈ ಒಂದು ಮೀಡಿಯಾ ಮುಖಾಂತರ तमेल्लरल्ली मत्तोम्मे विनंती पूर्वकವಾಗಿ ಕೇಳಿಕೊಳ್ಳುತ್ತೇನೆ। हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।